ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಬರ್ಡೇ ಸ್ಪೆಷಲ್ ಕೇಸರಿ ಬಾತು. ಇವತ್ತು ಸ್ವೀಟಿಂದಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಬರ್ಡೇ ಬಾಯ್ ರೆಡಿ ಆಗಿದ್ದಾನೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು ಚಿಗುವ. ಮಕ್ಕಳಿಬ್ರು ಸ್ಕೂಲಿಗೆ ರೆಡಿಯಾಗಿ ಹೊರಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹಾಂ, ಬಾಯ್ 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 ಬಾಯ್. ಇವತ್ತು ಬರ್ಡೇಗೆ ನಾನು ರಜೆ ಹಾಕಿದ್ದೆ, ಸೊ ಹಾಗಾಗಿ ಅವ್ರ ಅಪ್ಪನ ಜೊತೆನೇ ಹೋಗ್ತಾ ಇದ್ರು. ಡೈಲಿ ನಾವು 4 ಜನ ಹೋಗ್ತೀವಿ. ಅವರಪ್ಪ ಹಂಗೆ ಡ್ಯೂಟಿಗೆ ಹೋಗ್ತಾರೆ, ಅಲ್ಲೇ ಕ್ಯಾಬ್ ನಿಂತಿರುತ್ತೆ. ನಾವು ನೋಡಿದ್ರೆ ಹೀಗೆ ಬಸ್ಸಿಗೆ ಹೋಗ್ತಾ ಇರ್ತೀವಿ, ನಮ್ಮ ಸ್ಕೂಲ್ ಬಸ್ ಇದೆಯಲ್ಲ ಅದಕ್ಕೆ ಹೋಗ್ತೀವಿ. ನಾನು ಇವತ್ತು ರಜೆ ಹಾಕಿ ಮನೇಲೇ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ರಜೆ ಹಾಕಿದ್ನಲ್ಲ, ಹಾಗೆ ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಓಪನ್ ಮಾಡಬೇಕಾಗಿತ್ತು. ಹಾಗಾಗಿ ಪೋಸ್ಟ್ ಆಫೀಸಿಗೆ ಹೋಗ್ತಾ ಇದ್ದೀನಿ ನೋಡಿ. ಪೋಸ್ಟ್ ಆಫೀಸಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಯಾವುದೋ 0 ಅಕೌಂಟ್ ಓಪನ್ ಮಾಡಿಸ್ಬೇಕು ಅಂತ. ಸೊ ಹಾಗಾಗಿ ನಾನು ಅಕೌಂಟ್ ಓಪನ್ ಮಾಡ್ತಿದ್ದೀನಿ ಇವತ್ತು ನೋಡಿ ಫ್ರೆಂಡ್ಸ್. ಇಷ್ಟು ಬಿಸಿಲಲ್ಲಿನೂ ಬಟ್ಟೆ ತೊಳೆದು ಒಣಗಾಕಿದ್ದೀನಿ ನೋಡಿ. ಆಫ್ಟರ್ 1.5 ತಿಂಗಳಾದಮೇಲೆ ಮೇಲೆ ಬಂದು ಇಷ್ಟೊಂದೆಲ್ಲ ಬಟ್ಟೆ ಒಣಗಾಕಿದ್ದೀನಿ ನಾನು. ಡೈಲಿ ಇವಾಗ ವಂಶಿ, ಚಿಕ್ಕು ಇಬ್ಬರೇ ಬಂದು ಬಟ್ಟೆ ಎಲ್ಲ ಒಣಗಾಕ್ತಾರೆ ನೋಡಿ. ಬರೀ 2 ದಿನದ ಇಷ್ಟೊಂದು ಬಟ್ಟೆಗಳಿದ್ದಾವೆ ನೋಡಿ. ಮಕ್ಕಳಿಬ್ರು ಸ್ಕೂಲಿಂದ ಬಂದರು. ಹೆಂಗಿತ್ತು ಚಿಕ್ಕು? ನಾನು ಅದಕ್ಕೆ ಕೇಕ್ ಏನೋ ಬೇಡ ಅಂತ ಅನ್ಕೋತಾ ಇದ್ದೀನಿ. ಎಷ್ಟು ಹೇಳು, ಎಷ್ಟು ಉಳಿದಿದೆ ಚಾಕ್ಲೇಟ್? ಅಷ್ಟೇನಾ? ಬಾಕ್ಸ್ ಕೊಟ್ಬಿಟ್ರು. ತುಂಬಾ ಜನ ತಗೊಂಡಿಲ್ಲ, ತಿನ್ಬೇಡ ಚಿಕ್ಕು ಅಂತ. ಮಕ್ಕಳು ಸ್ಕೂಲಿಂದ ಬರೋಷ್ಟಿಗೆ ನಾನು ಶಾವಿಗೆ ಪಾಯಸ ಮತ್ತು ಉದ್ದಿನ ವಡ, ಸ್ವೀಟ್ ಪೊಟ್ಯಾಟೊ ಸ್ನ್ಯಾಕ್ಸ್, ಇವರಿಬ್ರಿಗೂ ಇದು ಫೇವ್ರೇಟ್ ನೋಡಿ ಫ್ರೆಂಡ್ಸ್. ಇವಾಗ ಕೇಕ್ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ನಮ್ಮ ಮನೆಯವ್ರು ಆರ್ಡರ್ ಕೊಟ್ಟು ಬಂದಿದ್ರು, ಸೊ ಹಾಗಾಗಿ ಇವಾಗ ಕೇಕ್ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇದು ನಮ್ಮ ಮನೆ ಹತ್ರನೇ ಹೊಸ ಬೇಕ್ರಿ ಓಪನ್ ಆಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಥರ ವೆರೈಟಿ ಇದೆ. ಇಷ್ಟೊಂದು ಈ ಥರ ವೆರೈಟಿ ನಾನೆಲ್ಲೂ ನೋಡಿರಲಿಲ್ಲ. ತುಂಬಾ ಚೆನ್ನಾಗಿದೆ. ಕೇಕ್ಸ್ ಕೂಡ ತುಂಬ ಚೆನ್ನಾಗಿದ್ದಾವೆ ಇಲ್ಲಿ ನೋಡಿ ಫ್ರೆಂಡ್ಸ್. ನಮ್ಮ ಕೇಕ್ಗೋಸ್ಕರ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ, ರೆಡಿ ಮಾಡ್ತಾ ಇದ್ದಾರೆ. ಹೊಸ ಬೇಕ್ರಿ ನೋಡಿ, ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನಮ್ಗೆ ಬೇಕಾಗಿರೋಂಥ ಫ್ಲೇವರ್ ಕೇಕ್ ಸಿಕ್ಕಿದೆ ನಮ್ಗೆ ಇವಾಗ. ಅವತ್ತು ಮೀಶೋಯಿಂದ ಪಾರ್ಸಲ್ ಬಂದಿತ್ತಂತ ಬ್ಲಾಗಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, ನೋಡಿ ಅದೇ ಪಾರ್ಸಲ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ ಅದರಲ್ಲಿ ಏನೇನಿದೆ ಅಂತ. ಅದರಲ್ಲಿ ಏನಾದರೂ ಇದೆಯಾ? ಹೌದಾ, ನಾನು ಅನ್ಕೊಂಡಿದ್ದೆ ಅದರಲ್ಲಿ ಏನೂ ಇರೋದಿಲ್ಲ ಅಂತ. ಇದನ್ನ ಹೇಳ್ಕೊ ಆಗಲ್ಲ ಸ್ವಲ್ಪ ಹಿಂದೆ. ತೋರ್ಸು. ನಾವು ಚಿಕ್ಕಗೆ ಏನೂ ಗೊತ್ತಾಗಬಾರ್ದು ಅಂತ ಹೊರಗಡೆ ಕಳಿಸಿದ್ದೀವಿ. ವಾವ್, ಚೆನ್ನಾಗಿದೆ. ಕೊಡಪ್ಪ ಇಲ್ಲಿ. ನೋಡಿ ಈ ಥರ ತಗೊಂಡಿದ್ದೀವಿ ಮೀಶೋನಲ್ಲಿ ಆರ್ಡರ್ ಮಾಡಿ. ವಾವ್, ಚೆನ್ನಾಗೈತಲ್ಲ. ಚಿಕ್ಕಂಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿರೋದು ಇದು. ವಾವ್, ಸೂಪರ್. 10 ವರ್ಷದವ ಆಗಿದ್ದಾನೆ, ಆದ್ರೂ ನಮ್ಗೇನೋ ಒಂಥರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ಡೇ ಮಾಡಿರೋ ಥರ ಫೀಲ್ ಆಗ್ತಾ ಇದೆ. ಹಾಂ, ಸ್ಟಾರ್ಟ್.